hypertension ಇರಬಹುದು ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಬಾಡಿ ವೆಯ್ಟ್. ಸೊ ಬಾಡಿ ವೆಯ್ಟ್ ಯಾವಾಗ ಜಾಸ್ತಿ ಆಗುತ್ತೋ ಆಗ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ನ್ಯಾಚುರಲಿ ಅವಾಗ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪುರುಷನಿಗೆ ಸರಿ ಸಮಾನವಾಗಿ ಹೆಣ್ಮಕ್ಳು ಕೂಡ ಹೊರಗೋಗ್ತಾರೆ, ಕೆಲಸ ಮಾಡ್ತಾರೆ, ಅಟ್ ದಿ ಸೇಮ್ ಟೈಮ್ ಮನೇಲೂ ಬಂದು ಕೆಲಸ ಮಾಡ್ತಾರೆ. ಇಬ್ಬರಿಗೂ ಕೂಡ ಹೊರಗಡೆ ಪ್ರಪಂಚನೇ ಹೆಚ್ಚಾಗಿರೋದ್ರಿಂದ ತಮ್ಗೇನ್ ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ. ಯಾವ ರೀತಿ ಗಮನ ಹರಿಸಬೇಕು ಅನ್ನೋ ಕುರಿತಾಗಿ ಕೂಡ ಮಾತನಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಿ ಏನಾದ್ರೂ ಸಮಸ್ಯೆಗಳು ಇತ್ತು ಅಂತ ಅಂದ್ರೆ ಅದನ್ನ ಹೇಗ್ ಬಗ್ಗೆ ಹರಿಸ್ಕೊಳ್ಬಹುದು. ಇನ್ನು ನಿಮ್ಮಲ್ಲೂ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ, ಅದಕ್ಕೆ ಉತ್ತರವನ್ನ ನಮ್ಮಲ್ಲಿ ನೀಡ್ತಾರೆ. ನಮ್ಮ ಜೊತೆ ಇಬ್ರು ಆಧ್ಯಾತ್ಮಿಕ ಚಿಂತಕರೊಬ್ರು ಇದ್ದಾರೆ, ಜೊತೆಗೆ ಡಾಕ್ಟರ್ ಶ್ಯಾಮ್ಲಾ ಇದ್ದಾರೆ. ಇಬ್ರು ತಿಳಿಸ್ತಾರೆ. ಗುರುಗಳೇ, ಈಗ ಏನ್ ಮಾಡ್ಬೇಕು, ಮದ್ವೆ ಆಗ್ಬೇಕಾ ಆಗ್ಬಾರ್ದು ಅನ್ನೋ ಪ್ರಶ್ನೆ ಈಗ ಹಲವರಲ್ಲಿ ಕಾಡ್ತಾ ಇದೆ. ನೀವೇ ಜಾತಕ ಒಂದು ಮಾಡುವಂತ ಕೆಲಸಗಳನ್ನ ಮಾಡ್ತೀರಿ, ನಾಳೆ ದಿನ ಅವರು ಬರೋದಿಲ್ಲ, ಮದ್ವೆ ಆಗ್ಬಾರ್ದು ಅಂದ್ರೆ ನಿಮ್ಗೆ ಅವರೇ ಬರೋದಿಲ್ಲ ಅಲ್ಲ. ಓಕೆ, ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಅಂದ್ರೆ ಯಾವ ಏಜಿನ ನಂತರ ನಿಮ್ಮ ಜ್ಯೋತಿಷ್ಯ ಹೇಳುತ್ತೆ ಆರೋಗ್ಯದ ಸಮಸ್ಯೆಗಳು ಬಾಧಿಸುತ್ತೆ ಅಂತ? ಅಂದ್ರೆ ಇಂಥ ಏಜ್ ಅಂತಾನೆ ಇಲ್ಲ, ಅವರ ದಶಾಭಕ್ತಿ ಆಧಾರದ ಮೇಲೆ ನಿರ್ಧಾರವಾಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಒಂದೇನಂತಂದ್ರೆ ಜಾತಕವನ್ನ ನೋಡಿ ಆದ್ಮೇಲೆ ಇಂಥ ಒಂದು ಸಮಸ್ಯೆಗಳು ಬರ್ತದೆ ಅಂತಕ್ಕಂಥ ಒಂದು ಸೂಚನೆ ಇದೆ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇದನ್ನ ಮಾಡ್ಕೊಳ್ಬೇಕಾಗತ್ತೆ, ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು. ಎರಡನೇದಾಗಿ ಏನಂತಂದ್ರೆ ದಾಂಪತ್ಯ ಅಂತಕ್ಕಂಥದ್ದೇನಿದೆ ಅದರ ಜೊತೆ ನಮ್ಮ ಸಂಸ್ಕಾರ, ಜಾತಕವನ್ನ ಒಂದು ಕಡೆ ಪಕ್ಕಕ್ಕಿಟ್ರು ನಮ್ಮ ಸಂಸ್ಕಾರ ಅಂತಕ್ಕಂಥದ್ದೇನಿದೆ ಬಹಳ ಮುಖ್ಯವಾಗಿ, ನಮ್ಮ ಸಂಸ್ಕಾರ ಜಾತಕವನ್ನು ಕೂಡ ಬದಲಾವಣೆ ಮಾಡುವಂತ ಶಕ್ತಿ ಇರ್ತಕ್ಕಂಥ ನಮ್ಮ ಸಂಸ್ಕಾರಗಳಿಗೆ ಸ್ಪಷ್ಟವಾಗಿ ನಾವು ಕಣ್ಣಾರೆ ನೋಡಿದ್ವಿ, ನಾವು ಅದನ್ನ ಎಕ್ಸಾಂಪಲ್ ತಗೊಂಡಿದೀವಿ, ಅದು ಕೂಡ ಇವಾಗ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಸಂಸ್ಕಾರಗಳ ಮುಖಾಂತರವಾಗಿ, ಏಕೆಂದ್ರೆ ತಾಯಿಯ ಒಂದು ನಡಾವಳಿಗಳು, ತಂದೆಯ ಒಂದು ನಡಾವಳಿಗಳು ಯಾವ ರೀತಿ ನಡೆಯುತ್ತದೋ ಅದೇ ನಡಾವಳಿಗಳು ಮಕ್ಕಳು ಕೂಡ ಅದನ್ನ ಅನುಸರಣೆ ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಇದು ಬೆರಳು ಒಂದೇ ಸಮ ಇರಲ್ಲ ಅಲ್ವಾ. ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳು ಬೇರೆ ಬೇರೆ ರೀತಿಯಾದಂತಹ ಒಂದು ಯೋಚನೆಗಳನ್ನ ಮಾಡ್ತಾರೆ, ಅವರ ಮನಸ್ಥಿತಿ ಕೂಡ ಚೇಂಜ್ ಆಗಿದೆ. ನೀವು ಹೇಳಿದಾಗ ಎಲ್ಲೋ ಒಬ್ರು ಆ ರೀತಿ ಬದಲಾವಣೆಗಳು, ಅವ್ರ ತಂದೆಯಲ್ಲಿರುವ ಒಳ್ಳೆ ಗುಣಗಳನ್ನ ತಗೊಳ್ಳೋದು ಅಥವಾ ತಾಯಿಯಲ್ಲಿರುವ ಒಳ್ಳೆ ಗುಣಗಳನ್ನ ತಗೊಂಡು ಮುಂದಿನ ಜೀವನವನ್ನ ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲ, ಹಾಗಲ್ಲ. ಅದು ಏನಂತಂದ್ರೆ ಸಂಸ್ಕಾರ ಅಂತಂದ್ರೆ ನಾವೇನ್ ಹೇಳ್ತಂದ್ರೆ ನಾವು ಹೇಗೆ ನಡೀತೀವಿ, ಬೇರೆಯವರಿಗೆ ಯಾವ ರೀತಿ ಗೌರವವನ್ನು ಕೊಡ್ತೀವಿ, ತನ್ನ ಹೆಂಡತಿ ತನ್ನ ಗಂಡನಿಗೆ ಏನು ಗೌರವವನ್ನು ಕೊಡ್ತಾರೆ ಅದನ್ನ ನಾನು ಹೇಳ್ತಾರೆ. ಸಂಸ್ಕಾರ ಅಂದ್ರೆ ಅದನ್ನ ಹೇಳ್ತಾರೆ ನಾನು. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂದ್ರೆ ಬೇರೆಯವ್ರನ್ನ ನೋಡಿ ಕಲಿಯೋದೇ ಜಾಸ್ತಿ, ಅದರಲ್ಲೂ ಒಳ್ಳೇದಕ್ಕಿಂತ ಹೆಚ್ಚಾಗಿ ಕೆಟ್ಟದನ್ನ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದೇನಂತಂದ್ರೆ ತಂದೆ ತಾಯಿಯ ಸಂಬಂಧ ಅಂತಕ್ಕಂಥದ್ದೇನಿದೆ ಅದು ಉತ್ತಮವಾಗಿ ಇತ್ತು, ಪರಸ್ಪರ ಅನ್ಯೂನ್ಯತೆಯಿಂದ ಇತ್ತು ಅಂದ್ರೆ ಸೇಮ್ ಆಕ್ಟಿವಿಟೀಸ್ ಮಕ್ಕಳಿಗೆ ವರ್ಗವಾಗ್ತದೆ. ನನ್ನ ಗಂಡನನ್ನ ನನ್ನ ತಾಯಿ ಗೌರವಿಸಿದ ರೀತಿಯಲ್ಲಿ ನಾನು ಗೌರವಿಸಬೇಕು ಅನ್ನೋದು ಬರುತ್ತೆ. ನನ್ನ ಗಂಡ ಮಕ್ಕಳಿಗೆ ನನ್ನ ತಂದೆ ಗೌರವಿಸಿದ ರೀತಿಯಲ್ಲಿ, ನನ್ನ ತಾಯಿಯನ್ನ ಗೌರವಿಸಿದ ರೀತಿಯಲ್ಲಿ ನಾನು ನನ್ನ ಹೆಂಡತಿಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು ಗಂಡಿಗೆ ಬರುತ್ತೆ. ಹಾಗಾಗಿ ಸಂಸ್ಕಾರ, ಜಾತಕವನ್ನ ಬದಿಗಿಟ್ರು ಕೂಡ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಇಲ್ಲಿ ನಾವು ನಡೀತಕ್ಕಂಥ ನಡಾವಳಿಗಳೇನಿದೆ ಅದು ಬಹಳ ಮುಖ್ಯವಾಗ್ತಾ ಹೋಗ್ತದೆ. ನಾವೇ ಸರಿ ಇಲ್ಲ, ತಂದೆ ತಾಯಿನೇ ಸರಿ ಇಲ್ಲ ಅಂತಂದಾಗ ಮಕ್ಕಳು ಆಟೋಮೆಟಿಕಲಿ ಅಪ್ಪ ಸಿಗರೇಟ್ ಸೇರ್ತಾನೆ, ಮಗನ ನಾನು ಸೇರ್ತೀನಿ ಬಿಡಿನ ಅಂತಾನೆ. ಹಾಗೆ ಆ ರೀತಿನಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಅಷ್ಟೇನೆ, ನಾವು ಸಂಸ್ಕಾರ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಟ್ಟು ಕೂಡ ಇದೆಲ್ಲವನ್ನು ಕೂಡ ಮಾತನಾಡೋಣ. ರಾಜೇಶ್ ಅಂತ ಮಂಡ್ಯದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಜೇಶ್. ನಮಸ್ತೆ ಮೇಡಮ್. ಹೇಳಿ, ಮದ್ವೆ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತ ವಿಚಾರ ನೀವು ಕೇಳಿದಾಗ ಏನ್ ಅನ್ನಿಸ್ತು? ಅಲ್ಲ ಮೇಡಮ್, ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಂತ ಜಿಂದಗಿ ಅಂತ ಪ್ರತಿದಿನ ನೋಡ್ತೀನಿ. ಈಗ ಹೆಂಗ್ ಮಾಡ್ಕೊಳ್ಳೋದು ಮೇಡಮ್, ಮದ್ವೆ ಮಾಡ್ಕೊಳ್ಳೋದ ಬೇಡ ಅಂತ ಐತೆ ಈಗ. ಇದು ಹೇಳ್ತಾರೆ ಮದ್ವೆನೆ ಬೇಡ ಅಂತ ಐತೆ ನಮ್ಗೆ. ಈಗ ನಾನು ಮದ್ವೆ ಮಾಡ್ಕೋಬೇಕು, ಬಟ್ ಮದ್ವೆನೆ ಬೇಡ ಅಂತ ಐತಿ. ಪ್ರೋಗ್ರಾಮ್, ನಿಮ್ ಪ್ರೋಗ್ರಾಮ್ ಅಲ್ಲಂತೂ ಯಾವ್ದು ಸುಳ್ಳು ಅಂತ ಯಾವ್ದೇ ಕಾರಣಕ್ಕೂ ಸುಳ್ಳು ಬರಲ್ಲ. ನಿಮ್ಮ ಸರ್ ಕೊಡ್ತಾರೆ ಮಾಹಿತಿ ಅಂತ ಯಾವ್ದೇ ಕಾರಣಕ್ಕೂ ಸುಳ್ಳು ಬರಲ್ಲ. ಈ ನೀವೇನೇ ನೋಡಿ ಬೇಕಾದ್ರೆ ಅವ್ರಲ್ಲಿ ಬಾಯ್ದು ಏನ್ ಬರುತ್ತೆ ಅದೇ ಇರುತ್ತೆ, ಪಕ್ಕ ಇರುತ್ತೆ ನೋಡಿ. ಲೋಕಾಯುಕ್ತರದ್ದು ಈಗ ಕರೆಕ್ಟ್ ಆಗಿ ಏನಿದೆ ಅದೇ ಬರ್ತೋ, ಬಿಗ್ ಬುಲೆಟಿನ್ ಬರ್ತೋ, ಪಕ್ಕ ಇರುತ್ತೆ ಮೇಡಮ್. ಅವ್ರದ್ದು ಏನಪ್ಪಾ ಅಂದ್ರೆ ಈಗ ಪಬ್ಲಿಕ್ ಟಿವಿ ಏನ್ ಹೇಳಿದ್ರು ಅದು ಸತ್ಯ ಅಂತ ನೀವ್ ಅನ್ಕೊಳ್ತಾ ಇದೀರಿ ಅಲ್ವಾ? ಒಂದ್ ವಿಚಾರ ಏನಂದ್ರೆ ಮದ್ವೆ ಆದ್ರೂ ಕೂಡ ಆರೋಗ್ಯಕ್ಕೆ ಸಮಸ್ಯೆಗಳು ಬರುತ್ತೆ, ಆಗದೆ ಇದ್ರೂ ಸಮಸ್ಯೆಗಳು ಇದ್ದಿದ್ದೆ. ಯಾವ್ದೇ ರೋಗಗಳು ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಆದ್ರೆ ನೀವ್ ಅದನ್ನ ಹೇಗೆ ಕಂಟ್ರೋಲ್ ತಗೊಳ್ತೀರಿ ಅನ್ನೋ ಕೆಪಾಸಿಟಿ ಮೇಲೆ ಎಲ್ಲವೂ ನಿಯಂತ್ರಿತವಾಗಿರುತ್ತೆ ಅಂತ ಹೇಳ್ಬಹುದು. ಡಾಕ್ಟರ್ ಶ್ಯಾಮ್ಲಾ ಇದಾರೆ, ಏನಾದ್ರೂ ಸಜೆಸ್ಟ್ ಮಾಡಬಹುದು? ರಾಜೇಶ್, ನಿಮ್ಮ ನೋಡ್ತಾ ಇರ್ತೀನಿ ಮೇಡಮ್. ರಾಜೇಶ್, ಏನಂದ್ರೆ ನೀವ್ ಆತರ ಒಂದು ಪ್ರೋಗ್ರಾಮ್ ನೋಡಿ ಡಿಸೈಡ್ ಮಾಡಬೇಡಿ. ರಾದರ್ ದೆನ್ ದಟ್ ನಿಮ್ಮ ಒಂದು ಹಾರ್ಟ್ ಏನ್ ಹೇಳುತ್ತೆ ಅಂತ ಕೇಳಿ. ನಿಮ್ಮ ಫೀಲಿಂಗ್ಸ್ ಇದೆಯಲ್ಲ, ಆ ಫೀಲಿಂಗ್ಸ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನೀವು ಒಬ್ಬರೇ ಜೀವನ ಪರ್ಯಂತ ಇರಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಡೆಫಿನೆಟ್ಲಿ ಲೈಕ್
ಒಂದು ಗಂಡಸು ಜೀವನ ಪರ್ಯಂತ ಒಂಟಿಯಾಗಿರ್ಬೇಕು ಅಂದರೆ ಹೆಂಗಸು ಒಂಟಿಯಾಗಿರೋದಕ್ಕೆ ಕಂಪೇರ್ ಮಾಡಿದ್ರೆ ಅದು ತುಂಬ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ಒಂದು ಗಂಡು ಹೆಣ್ಣಿನ ಸಂಬಂಧದಲ್ಲಿ ರೂಟ್ ಅಂತ ನಾವೇನು ಹೇಳ್ತೀವಿ, ಬುಡನ ಕೊಡೋದೇನೆ ಒಂದು ಫೀಮೇಲ್. ಸೊ ಗಂಡಿಗೆ ಒಂದು ಹೆಣ್ಣಿನ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು, ಇಟ್ ಈಸ್ ಅ ಮಸ್ಟ್. ಬಟ್ ಆದರೆ ನೀವು ಭಯ ಪಟ್ಕೊಂಡು ಲೈಕ್ ಮದುವೆ ಆಗದೆ ಇರೋದು ಅದು ಸರಿಯಲ್ಲ ಅನ್ಸುತ್ತೆ. ರಾದರ್ ದೆನ್ ದಟ್ ನೀವು ಒಂದು ಅಷ್ಟು ಹುಡುಗಿಯರ ಜೊತೆ ಮಾತಾಡೋದಕ್ಕೆ ಶುರು ಮಾಡಿ, ಆಮೇಲೆ ನಿಮ್ಗೆ ಅಂದ್ರೂ ಇಷ್ಟ ಆಗಿಲ್ಲ ಅಂತ ಮೇಡಮ್. ನಾನು ನಾಳೆ ವರ್ಕ್ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ ಮೇಡಮ್, ನಾಳೆ ವರ್ಕ್ ಮಾಡ್ತಾ ಇದ್ದೀನಿ, ಹೈಸ್ಕೂಲ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಡಿ ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಹುಡುಗಿರ್ ಜೊತೆ ಮಾತ್ರ ಎಲ್ಲ ಇದೆ. ಬಟ್ ಪಬ್ಲಿಕ್ ಟಿವಿಲಿ ಬರೋದ್ರಿಂದ ಪ್ರತಿ 6 ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಅಲ್ಲ ನೈಟು ರಂಗನಾಥ್ ಸರ್ ಮುಗಿಯೋ ತನಕನು ನಾನು ಪ್ರೋಗ್ರಾಮ್ ಇದ್ ಮಾಡಲ್ಲ. ಏನೇ ಇದ್ರು ಮಾಹಿತಿ ಎಲ್ಲ ತಗೋತಾ ಇರ್ತೀನಿ ಫುಲ್. ಅವತ್ತು ಡೇಟ್ ಬರ್ತೀನಿ. ಏನ್ ಗೊತ್ತಾ ರಾಜೇಶ್, ಹೊಂದಾಣಿಕೆ ಎಲ್ಲಿರುತ್ತೋ ಅಲ್ಲಿ ಜೀವನ ಚೆನ್ನಾಗ್ ನಡೆಯುತ್ತೆ. ಟೆನ್ಷನ್ ಇರ್ದೇ ಇದ್ರೆ ತಾನಾಗೆ ಆರೋಗ್ಯಕರವಾಗಿರ್ತೀರಿ. ಮದ್ವೆ ಆಗ್ಬಹುದು, ಆ ರೀತಿ ಟೆನ್ಷನ್ ಮಾಡ್ಕೊಂಡು ಮದ್ವೆ ಆಗದೆ ಇದ್ ಬಿಡ್ತೀನಿ ಅಂತ ಯೋಚನೆ ಮಾಡ್ಬೇಡಿ. ಮತ್ತೆ ಥ್ಯಾಂಕ್ ಯು ಮಾಡೋದಕ್ಕೆ. ಅನ್ಯೋನ್ಯತೆ ಅನ್ನೋದು ಮುಖ್ಯ. ಎಲ್ಲೇ ಒಂದು ಹಾರ್ಮೋನಿ ಇರುತ್ತೆ, ಪ್ರೀತಿ ಇರುತ್ತೆ, ಕೇರ್ ಇರುತ್ತೆ, ಅಫೆಕ್ಷನ್ ಇರುತ್ತೆ, ಅಂತ ಸಂಬಂಧ ನೀವು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದಿನ ಜನ್ಮದಲ್ಲಿ ಇದ್ರೂ ಅಷ್ಟೇ ಅದು ತುಂಬಾ ಒಳ್ಳೇದು. ಅಲ್ಲ, ಮಂಡ್ಯ ಪುರುಷರು ಆಕ್ಚುಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಆದ್ರೂ ಕೂಡ ಅವ್ರು ಇಂಥದ್ದೊಂದು ಪ್ರಶ್ನೆ ಬಂದಾಗ ಯೋಚನೆ ಮಾಡ್ತಾರೆ ಅಂದಾಗ ನಾವು ನಮ್ಮ ಆರೋಗ್ಯ ಹೇಗಿರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆ ಒಂದು ಚಿಂತನೆ ಅನ್ನೋದನ್ನ ರಾಜೇಶ್ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಸತೀಶ್ ಅಂತ ಬ್ಯಾಂಗ್ಳೂರ್ನಿಂದ. ಹಲೋ ಸತೀಶ್, ಹೇಳಿ, ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಮಸ್ತೆ ಮೇಡಮ್, ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಸೊ ಅದು ಆಕ್ಚುಲಿ ಏನ್ ಈಗ ಹೇಳ್ತಿದಾರಲ್ಲ, ಮದ್ವೆ ಆದ್ಮೇಲೆ ತುಂಬಾ ಕಾಯಿಲೆಗಳು ಬರೋದು ನಿಜ ಅಂತ ನನಗೂ ಅನ್ಸಕ್ ಸ್ಟಾರ್ಟ್ ಆಗಿದೆ. ಮದ್ವೆ ಆಗಿದೆ? ಹೌದೌದು, ನಾನು ಮದ್ವೆ ಆಗಿ 8 ವರ್ಷ ಆಯ್ತು ಇವಾಗ. ಸೊ ಆಕ್ಚುಲಿ ನನ್ನ ಪ್ರಶ್ನೆ ಇರೋದು ಗುರೂಜಿಗೆ. ಸೊ ನಮಗೆ ಆಕ್ಚುಲಿ ಆಧ್ಯಾತ್ಮಿಕವಾಗಿ ಕೆಲವೊಂದು ನಮ್ಗೇನೆ ಇವತ್ತಿನ ಅಸ್ಟ್ರಾಲಜಿಲಿ ನಂಬಿಕೆ ಇಲ್ಲ ಅಂದ್ರೂ ಕೂಡ ಕೆಲವೊಂದು ನಂಬಬೇಕಾದಂತ ಪರಿಸ್ಥಿತಿಗಳು ಫೇಸ್ ಮಾಡ್ಬೇಕಾಗುತ್ತೆ ನಾವು. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಖಂಡಿತ ಅದು ಅಸ್ಟ್ರಾಲಜಿ ಎಷ್ಟು ಮಟ್ಟಿಗೆ ನಾವು ಸುಳ್ಳು ನೆಗೆಟಿವ್ ತಗೋತೀವಿ ಅಷ್ಟೇ ಮಟ್ಟಿಗೆ ಪಾಸಿಟಿವ್ ತಗೊಳ್ಳೋಂತ ಕೆಲವೊಂದು ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡ್ತಿರ್ತೀವಿ. ಸೊ ನನ್ನ ನೆಗೆಟಿವ್ ಆಗ ಪಾಸಿಟಿವ್ ಆಗ ಅಲ್ಲ, ಆಕ್ಚುಲಿ ಈಗ ನೀವು ನಮ್ಮ ಮೇಡಮ್ ಅವರು ಹೇಳ್ತಿದ್ದಾರೆ, ಅದನ್ನ ನಾವು ಹ್ಯಾಕ್ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಕೆಲವು ಕಾಯಿಲೆಗಳು ಬರೋದು ನಿಜ, ಬ್ಲಡ್ BP ಇರ್ಬೋದು, ಆಮೇಲೆ ಓವರೈಸ್ಡ್ ಪ್ರೆಷರ್ ಇರ್ಬೋದು, ಇವತ್ತಿನ ಹಣಕಾಸಿನ ವ್ಯವಸ್ಥೆ, ನಾವು ಬದುಕ್ತಿರೋ ಲೈಫ್ ಸ್ಟೈಲ್ ಇರ್ಬೋದು. ಸೊ ಇದೆಲ್ಲವುಗಳು ಖಂಡಿತ ಕನ್ಸಿಡರ್ ಆಗಿ ಲೈಫ್ ಅನ್ನೋದು ತುಂಬಾ ಪ್ರೆಷರೈಸ್ಡ್ ಅಂತ ಅನ್ಸೋಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ದಾಂಪತ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ದೇ ಇರ್ಬೋದು, ಬರ್ದೇನೂ ಆಗ್ಬೋದು, ಬಿಕಾಸ್ ಆಫ್ ನಮ್ಮ ಇವತ್ತಿನ ಲೈಫ್ ಸ್ಟೈಲು, ಆಮೇಲೆ ಇವತ್ತಿನ ನಮ್ಮ ನಗರದಲ್ಲಿ ನಾವು ಪ್ರತಿಯೊಂದು ಇವತ್ತು ನಿಮ್ಮ ಸಂಗಾತಿ ಹೇಗಿರ್ತಾರೆ, ಅವರ ವರ್ತನೆ ಹೇಗಿರುತ್ತೆ, ಅವ್ರು ಯೋಚನೆ ಮಾಡುವಂತಹ ಲಹರಿ ಹೇಗಿರುತ್ತೆ, ಅದೆಲ್ಲದ್ರ ಮೇಲೂ ಕೂಡ ಒಬ್ರಿಗೊಬ್ರು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ಬಹುದು. ಈಗ ಗುರುಜಿ ಪ್ರಶ್ನೆ ಕೇಳ್ಬೇಕು ಅಂತ ಹೇಳಿದ್ರಿ ಸತೀಶ್, ಏನು ಅಂತ ಕೇಳ್ಬೋದಾ? ನಮಃ ಶಿವಾಯ. ಗುರುಜಿ ನಮಸ್ಕಾರ. 1 ರಿಂದ 12 ಒಳಗೆ ಪ್ರಶ್ನೆ 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ, ನಾನೇ ಹೇಳಿಬಿಡ್ತೀನಿ. 9. ಒಂದು ವಿಚಾರ ಏನಂತಂದ್ರೆ, ಸಪ್ತಮದಲ್ಲಿ ಕುಜ ರವಿಯರು ಕುಂತಿದ್ದಾರೆ ಅಂತಂದಾಗ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಪ್ತಮಾಧಿಪತಿ ಷಷ್ಠ ಸ್ಥಾನಕ್ಕೆ ಹೋಗಿದ್ದಾನೆ, ಶನಿ ವಕ್ರಿಯಾಗಿದ್ದಾನೆ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಜಾಯಿಂಟ್ಸ್ ಪೇನ್ ಬಂದಿರತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ಗಳು ಬರ್ತಕ್ಕಂಥದ್ದು, ಮಂದತ್ವ ಬರ್ತಕ್ಕಂಥದ್ದು, ಈ ಚರ್ಮಕ್ಕೆ ಸಂಬಂಧಪಟ್ಟಂತ ದೋಷಗಳು ಬರ್ತಕ್ಕಂಥದ್ದು, ಕುತ್ತಿಗೆ ನೋವು, ಸೊಂಟ ನೋವು ಹೊಡೆತಗಳು ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ತೋರಿಸ್ತಾ ಇದೆ ನಿಮಗೆ. ಹೌದಾ ಸತೀಶ್, ಹೌದಾ ಇಲ್ವಾ? ಹೌದೌದು, ನಿಜ. ಅದು ಆಕ್ಚುಲಿ ನನಗೆ ಬಿಫೋರ್ ಮ್ಯಾರೇಜ್ ಐ ವಾಸ್ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೆ. ಅಗೇನ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ಐ ವಾಸ್ ಲೀಡಿಂಗ್ ಮೈ ಲೈಫ್ ಅಟ್ಲೀಸ್ಟ್ ಸಮ್ ಸರ್ಟನ್ ಟೈಮ್ ವರ್ಗೂ ಚೆನ್ನಾಗಿತ್ತು. ಅಗೇನ್ ಅದು ಬರ್ತಾ ಏನಾಗ್ತಿದೆ, ಇವತ್ತಿನ ಲೈಫ್ ಸ್ಟೈಲ್ ಪ್ರೆಷರ್ ಇಂದಾಗಿ ಸೊ ನನ್ನ ಸಂಗಾತಿ ಮುಂಚೆ ಏನಂತಂದ್ರೆ ನೀವು ನಿಮ್ಮ ಕುಟುಂಬ ಅಂತ ಯೋಚನೆ ಮಾಡ್ತಿರ್ತೀರಿ, ಅದಾದ್ಮೇಲೆ ನಿಮ್ಮ ಪತ್ನಿ ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ, ಆಮೇಲೆ ಮಕ್ಕಳು, ಹೀಗೆ ದಿನೇ ಜವಾಬ್ದಾರಿಗಳ ಹೆಚ್ಚುತ್ತಾ ಹೋದಾಗ ಜಾಸ್ತಿ ಟೆನ್ಷನ್ ಆಗ್ತಾ ಹೋಗುತ್ತೆ. ಟೆನ್ಷನ್ ಜಾಸ್ತಿ ಆಗ್ತಾ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇದೆಲ್ಲದಕ್ಕೂ ಮದ್ವೆನೇ ಕಾರಣ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಿ, ಯಾಕಂದ್ರೆ ಮದ್ವೆ ಆಗ್ಬಿಟ್ಟಿದೆ ನಿಮ್ಗೆ. ಅದಕ್ಕೆ ಓಕೆ, ಥ್ಯಾಂಕ್ ಯು ಸತೀಶ್ ಕಾಲ್ ಮಾಡ್ಲಿಕ್ಕೆ. ಎಸ್, ಮತ್ತಷ್ಟು ಕರೆಗಳನ್ನ ಸ್ವೀಕಾರ ಮಾಡೋಣ. ಯಾರ್ಯಾರ ಅಭಿಪ್ರಾಯಗಳು ಹೇಗಿದೆ, ನಿಜ ಜೀವನದಲ್ಲೂ ಕೂಡ ಇದು ಹೌದು ಅನ್ನೋದಾದ್ರೆ ಅವರವರ ಸಮಸ್ಯೆಗಳು ಯಾವ ರೀತಿ ಇದೆ, ಅದಕ್ಕೆ ಪರಿಹಾರ ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು. ಅದು ಮೆಡಿಕಲಿ ಇರಬಹುದು ಅಥವಾ ಏನು ಜ್ಯೋತಿಷ್ಯದಿಂದ ಇರಬಹುದು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಮಂಗಳೂರಿನಿಂದ ಲಕ್ಷ್ಮಿ ಅವ್ರ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ.
ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಮದ್ವೆ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥದ್ದು. ತಾವು ಮದ್ವೆ ಆಗಿದ್ದೀರಾ? ಆಗಿದೆ ಮೇಡಮ್, 12 ವರ್ಷ ಆಯ್ತು. ಓಕೆ, ಹಾಗಿದ್ರೆ ಈ ಒಂದು ವಿಚಾರ ಏನಿದೆ ಇದು ನಿಮ್ಮ ಲೈಫ್ ನಲ್ಲಿ ನಿಜ ಅಂತ ಹೇಳ್ತೀರಾ ಅಥವಾ ಸುಳ್ಳು ಅಂತೀರಾ? ಇಲ್ಲ ಮೇಡಮ್, ಮದ್ವೆ ಮುಂಚಿತ ಎಲ್ಲ ಒಳ್ಳೇದೆ, ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಅದು ಮಕ್ಕಳ ಹುಟ್ಟಿದ ನಂತರ ಎಲ್ಲ ಇನ್ನೂ ಗೊತ್ತಾಗತ್ತೆ ಮದ್ವೆ ಆಗ್ಲೇಬಾರ್ದು ಅಂತ. ಯಾಕೆ ಹಂಗೆ? ಎಂತ ಮೊದ್ಲು ಚೆನ್ನಾಗಿರುತ್ತೆ ಮೇಡಮ್, ಈ ಮಕ್ಕಳ ಟೆನ್ಷನ್, ಗಂಡನ ಟೆನ್ಷನ್ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಗಂಡ ಹೆಂಡತಿನ ಅಷ್ಟೇ. ಓಕೆ ಓಕೆ, ಅಂದ್ರೆ ಮನೆ ಸಂಸಾರ ಹೇಗ್ ದೂಗಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡೋದ್ರಲ್ಲೇ ದಿನ ದುಡ್ತಾ ಇದ್ದೀರಿ, ಗಂಡ ಹೆಂಡತಿ ಹೊಂದಾಣಿಕೆಗೆ ಸಾಧ್ಯ ಆಗ್ತಿಲ್ಲ ಅಂತ. ಹೌದು, ನಾನೇನ್ ಮಾಡಿದೆ, ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಒಂಥರ ಚೆನ್ನಾಗಿ ಇರ್ಲಿ, ಕಲೀಲಿ, ಬೆಳಿಗ್ಗೆ ಅವ್ ಮಕ್ಕಳ ರೆಸ್ಪಾನ್ಸ್ ಹೇಗೆ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಗಂಡ ಹೇಳೋದು ಮಕ್ಕಳು ಮಲಗ್ಲಿ, ರೆಸ್ಟ್ ಮಾಡ್ಲಿ, ಮಲಗ್ಲಿ, ಮಕ್ಕಳು ನಿದ್ದೆ ಮಾಡಿದ್ರೆ ಒಳ್ಳೇದಲ್ಲ ಅಂತ ಅವ್ರು ಆ ರೀತಿ ಇದು ಮಾಡ್ತಾ ಹೋಗ್ತಾರೆ. ಸಣ್ಣ ಪುಟ್ಟ ವಿಚಾರಗಳಲ್ಲೇ ನಿಮ್ಮಲ್ಲಿ ಬಿರುಕು ಮೂಡ್ತಾ ಇದೆ ಅಂತಿದ್ದೀರಿ. ಹೌದು. ಓಕೆ, ಸೊ ಅದನ್ನ ಸರಿದೂಗಿಸ್ಕೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡೋಣ ಅನ್ಕೊಂಡಿದ್ದೀರಾ? ಇಲ್ಲ, ಅದು ಏನು ಅವ್ರಿಗೆ ಅಡ್ಜಸ್ಟ್, ನನಗ್ ಅಡ್ಜಸ್ಟ್ ಅವ್ರು ಆಗ್ತಾರೆ, ಆದ್ರೆ ಏನಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಗುರುಜಿ ಹತ್ರನೇ ಕೇಳಿದ್ರೆ ಏನ ಅಂತ ಒಂದ್ ಮಾತು ಕೇಳ್ಬೋದಿತ್ತು. ಓಕೆ, ಹೇಳಿ. ನಮಃಶಿವಾಯ. ಹಲೋ ಗುರುಜಿ, ನಮಸ್ಕಾರ. ನಮಃಶಿವಾಯ. 1 ರಿಂದ 12 ಒಂದು ಸಂಖ್ಯೆ ಹೇಳ್ತಾಯಿ. 5. ಒಂದು ವಿಚಾರ ಏನಂತಂದ್ರೆ, ನಿಮ್ಮ ಮನೆಯಲ್ಲೇ ದೋಷ ಇದೆ ನೋಡ್ತಾವ. ನಿಮ್ಮ ಮನೆಯಲ್ಲೇನೆ ಆ ಪಶ್ಚಿಮ ದಿಕ್ಕು ಅಂತಕ್ಕಂಥದ್ದು, ಪಶ್ಚಿಮ ವಾಯುವ್ಯ ಅಂತಕ್ಕಂಥದ್ದು ದೋಷಯುಕ್ತವಾಗಿದೆ ತಾಯಿ. ಹಾಗಾಗಿ ಅಲ್ಲಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಹಗಳಾಗಬೇಕು ದಾಂಪತ್ಯದಲ್ಲಿ ಅಂತಕ್ಕಂಥದ್ದನ್ನ ಹೇಳುತ್ತೆ. ಹಾಗಾಗಿ ಆ ವಾಯುವ್ಯ ಮೂಲೆ ಅಂತಕ್ಕಂಥದ್ದು ಏನಿದೆ ಅದನ್ನ ಆ ಮನೆಯಲ್ಲಿ ಇರ್ತಕ್ಕಂಥ ವಾಯುವ್ಯ ದೋಷನ ಮಸ್ಟ್ ಅಂಡ್ ಶುಡ್ ಅದೇ ರೀತಿನಲ್ಲಿ ಆಗಿದೆ. ಹಾಗಾಗಿ ಆ ವಾಯುವ್ಯ ದೋಷ ದಿಕ್ಕನ್ನ ಸರಿ ಮಾಡ್ಕೊಳ್ಳಿ, ಆ ಮನೆಯಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಇರುವಂತ ಮನೆಯನ್ನ ಬದಲಾವಣೆ ಮಾಡಿ ಅಥವಾ ಆ ಮೂಲೆಯನ್ನ ಸರಿ ಮಾಡ್ಕೊಳ್ಳಿ, ವಾಸ್ತು ದೋಷವನ್ನ. ನಿಮ್ಮ ಸಂಸಾರ ಚೆನ್ನಾಗಿರ್ತದೆ ಕೊನೆಯವರೆಗೂ, ನಿಮ್ಮ ಉಸಿರಿರೋವರೆಗೂ ಕೂಡ ದಾಂಪತ್ಯ ಚೆನ್ನಾಗಿರುತ್ತೆ. ಈ ಭರವಸೆ ಅಂತೂ ನಾವು ಕೊಡಬಲ್ವಿ. ಶುಭವಾಗಲಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆ ಮಾಡೋದಕ್ಕೆ. ಇನ್ನು ಶಾಂಭವಿ ಕರೆ ಮಾಡಿದ್ದಾರೆ ಚಿತ್ರದುರ್ಗದಿಂದ. ಓಕೆ, ನಮಸ್ತೆ ಶಾಂಭವಿ. ನಮಸ್ತೆ. ಹೇಳಿ, ಏನ್ ಪ್ರಶ್ನೆ ಕೇಳ್ಬೇಕು? ಇದು ನೀವು ತುಂಬಾ ಚೆನ್ನಾಗಿರೋ ಟಾಪಿಕ್ ತಗೊಂಡಿದ್ದೀರಾ. ಥ್ಯಾಂಕ್ ಯು.